ಹಾಗೆ ಇದನ್ನು ಕೂಡ ಅಧಿಕ ಯುಗ. ಇದಕ್ಕೆ ವಜ್ರದ ಸಮಾನ ಯುಗ, ಸಂಗಮ ಯುಗ ಅಂತ ಹೇಳಲಾಗ್ತದೆ. ಈ ಸಂಗಮ ಯುಗದಲ್ಲಿ ಪರಮಾತ್ಮನು ಈ ಭೂಮಿಯ ಮೇಲೆ ಬಂದು ನಮಗೆ ಸತ್ಯ ಗೀತಾಜ್ಞಾನ ಸಹಜ ರಾಜಯೋಗವನ್ನ ಕಲಿಸ್ಕೊಡ್ತಾರೆ. ಅದಕ್ಕೆ ಯಾರು ಸರ್ವಜ್ಞ ಹೇಳ್ತಾನೆ, ಹಿರಿದು ಪಾಪವ ಮಾಡಿ ಹರಿವ ನೀರೊಳು ಮುಳುಗಿ ಹರಿಯಿತು ಪಾಪ ಎನಬೇಡ, ಪಾಪ ಜೇಡಿ ಮಣ್ಣಲ್ಲ ಸರ್ವಜ್ಞ ಅಂತ. ನಾವು ಮಾಡಬಾರ್ದೆಲ್ಲ ಪಾಪ ಮಾಡಿ ನದಿಯೊಳಗೆ ಹೋಗಿ ಮುಳುಗಿ ಬಂದಿವಿ, ಸಂಗಮ ಸ್ನಾನ ಮಾಡಿದೀವಿ ಅಂತಂದ್ರೆ ಪಾಪ ತೊಳೆದು ಹೋಗ್ತದೆ ಅಂತ ತಿಳ್ಕೊಂಡಿರಿ. ಅದಕ್ಕೆ ಪಾಪ ಈ ದೇಹಕ್ಕೆ ಅಂಟುಕೊಂಡಿರುವಂತ ಮಣ್ಣಲ್ಲ. ಆ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪಾಪ ನಾಶ ಆಗ್ತದೆ ಅಂತಲ್ಲ, ಪರಮಾತ್ಮ ಕೊಡುವಂತಹ ಜ್ಞಾನದಲ್ಲಿ ಸ್ನಾನ ಮಾಡಿದಾಗ ಆತ್ಮದ ಕೊಳೆ ಅನ್ನುವಂಥದ್ದು ಶುದ್ಧ ಆಗ್ತದೆ. ಈ ಸಂಗಮ ಯುಗದಲ್ಲಿ ಪರಮಾತ್ಮನು ಬಂದು ನಮಗೆ ಸತ್ಯ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ದಿನನಿತ್ಯವೂ ನಾವು ಯಾವ ರೀತಿ ಈ ನೀರಿನಿಂದ ಸ್ನಾನ ಮಾಡಿದೀವಿ ಅಂದ್ರೆ ದೇಹದ ಕೊಳೆ ಸ್ವಚ್ಛ ಆಗ್ತದೋ ಹಾಗೆ ಪರಮಾತ್ಮದ ಕೊಳೆ ಅನ್ನುವಂಥದ್ದು ಸ್ವಚ್ಛ ಆಗ್ತದೆ. ಆದ್ರಿಂದ ಈ ಸಂಗಮ ಯುಗ ಅಂತ